ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ. ಬನ್ನಿರಿ ಯೇಸುವಿನ ಮಾತುಗಳನ್ನು ಕೇಳೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಅನುದಿನವೂ ನಿಮ್ಮ ಮಾತುಗಳನ್ನು ಕೇಳಿ ವಾಕ್ಯವನ್ನು ಧ್ಯಾನಿಸಿ ಆಧ್ಯಾತ್ಮಿಕವಾಗಿ ಬಲಗೊಳ್ಳುವುದಕ್ಕೋಸ್ಕರ ನಮಗೆ ಕೊಟ್ಟ ಅವಕಾಶಕ್ಕಾಗಿ ನಿಮಗೆ ವಂದನೆಗಳು. ಯಾರ್ಯಾರು ಯಾವ್ಯಾವ ಸ್ಥಳದಿಂದ ಈ ವಾಕ್ಯ ಕೇಳುವುದಕ್ಕಾಗಿ ದೇವರೇ ಆಸೆಯುಳ್ಳವರಾಗಿ ಕನೆಕ್ಟ್ ಆಗ್ತಿದ್ದಾರೋ ಅವರೆಲ್ಲರನ್ನೂ ಆಶೀರ್ವದಿಸಿರಿ. ನಿಮ್ಮ ವಾಕ್ಯವು ಬಲವುಳ್ಳದಾಗಿರೋದ್ರಿಂದ ನಮ್ಮ ಹೃದಯಗಳನ್ನು ಪರಿಶೀಲಿಸಿ ನಮ್ಮನ್ನು ಬಲಪಡಿಸಿ ನಿಮಗೋಸ್ಕರ ಜೀವಿಸುವ ಹಾಗೆ ಸಿದ್ಧಗೊಳಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಹೇಗಿದ್ದೀರಿ ಪ್ರಿಯರೇ? ಚೆನ್ನಾಗಿದ್ದೀರಾ? ಬಹಳಷ್ಟು ಜನರ ಜೀವಿತದಲ್ಲಿ ದಿನಕ್ಕೊಂದು ಸಮಸ್ಯೆ ಎಂದಂತೆ ನಮ್ಮನ್ನು ಕಾಡಿಸುತ್ತಾ ಇರುತ್ತೆ. ನಿಮಗೇನಾದರೂ ಸಮಸ್ಯೆಗಳಿವೆಯಾ? ಇದ್ದೇ ಇರ್ತವೆ. ನಿಮಗೆ ಕೆಲವು ಸಂದೇಹಗಳಿರ್ತವೆ, ಸಮಸ್ಯೆಗಳಿರುತ್ತವೆ. ಏನ್ ಮಾಡಬೇಕು ಈ ಪರಿಸ್ಥಿತಿಯಲ್ಲಿ ಎಂಬ ಆಲೋಚನೆ ಬರುತ್ತೆ. ಕೆಲವೊಂದು ಕ್ಲಿಷ್ಟವಾದ ಪರಿಸ್ಥಿತಿಗಳು ಬರ್ತವೆ. ಕೆಲವೊಂದು ಯಾರಿಗೂ ಹೇಳಿಕೊಳ್ಳಲಾರ್ದವುಗಳು ಇರ್ತವೆ. ಮನುಷ್ಯರು ಸಹಾಯ ಮಾಡಲಾರ್ದವುಗಳು ಎಷ್ಟೋ ಇರ್ತವೆ. ಹಾಗಾದ್ರೆ ಅಂತಹ ಸಮಯದಲ್ಲಿ ನೀವೇನ್ ಮಾಡ್ತೀರಿ? ಯಾರಿಗೂ ಹೇಳಿಕೊಳ್ಳಲಾರ್ದೆ ನಿಮ್ಮೊಳಗೆ ನೀವೇ ಅವುಗಳನ್ನು ಇಟ್ಕೊಂಡು ಕುಗ್ಗಿ ಹೋದವರಾಗಿ ಕೂತ್ಕೊಳ್ತೀರೋ? ಇಲ್ಲವೇ ನಿಮಗೇನ್ ತೋಚುತ್ತದೋ ಅದನ್ನೇ ಮಾಡುತ್ತೀರೋ? ಇಲ್ಲವೇ ಬೇರೆ ಯಾರಿಗೋ ಕೇಳಿ ಅವ್ರೇನ್ ಹೇಳಿದಾರೋ ಅದನ್ನು ಮಾಡಿಬಿಟ್ಟು ಮತ್ತಷ್ಟು ಹೆಚ್ಚು ಸಂಕಟಕ್ಕೆ ಒಳಗಾಗ್ತೀರೋ? ಇದೇ ನಡೆಯುತ್ತಿದೆ ಲೋಕದಲ್ಲಿ. ಆದರೆ ಯೇಸುವನ್ನು ಅರಿತಿರುವ ನಮಗೆ ಏನೇ ಬೇಕಾಗುವಾಗ, ಯಾವುದೇ ಸಂದೇಹವಿರುವಾಗ, ಯಾವುದೇ ಬಾಧೆ ಇರುವಾಗ, ಯಾವುದೇ ಸಮಸ್ಯೆ ಇರುವಾಗ, ಯಾವುದೇ ಶೋಧನೆ ಇರುವಾಗ, ಯಾವುದೇ ಹೋರಾಟವಿರುವಾಗ, ಯಾವ ಪರಿಸ್ಥಿತಿಯಲ್ಲಿ ಏನ್ ಮಾಡಬೇಕು ಎನ್ನುವಂತಹ ಪ್ರಶ್ನೆ ಇರುವಾಗ ದೇವರ ಬಳಿಗೆ ಹೋಗುವುದಾದರೆ ಸರಿಯಾದ ಸಹಾಯ ನಮಗೆ ದೊರಕುತ್ತೆ ಪ್ರಿಯರೇ. ಅದಕ್ಕೆ ಪ್ರಾರ್ಥಿಸಬೇಕು. ಪ್ರಾರ್ಥನೆ ಅಂದರೆ ಬರೀ ವರ್ಣಿಸುವ ಮಾತುಗಳಲ್ಲ. ಪ್ರಾರ್ಥನೆ ಅಂದರೆ ಖಚಿತವಾಗಿಯೂ ನಾವು ಒಂದು ಪದ್ಧತಿ ಅನುಸರಿಸುವಂಥದ್ದಲ್ಲ ಪ್ರಿಯರೇ. ದೇವರೊಂದಿಗೆ ಸಹವಾಸ ಮಾಡುವಂಥದ್ದಾಗಿದೆ, ಸಂಭಾಷಣೆ ಮಾಡುವಂಥದ್ದಾಗಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 14ನೇ ವಚನದಿಂದ ಓದುತ್ತಿದ್ದೇನೆ, ಕೇಳ್ರಿ. ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವಕುಮಾರನಾದ ಯೇಸುವೆಂಬ ಶ್ರೇಷ್ಠ ಮಹಾಯಾಜಕನು ನಮಗೆ ಇದ್ದಾನೆ. ನಮಗೆ ಒಬ್ಬ ಮಹಾಯಾಜಕನಿದ್ದಾನೆ. ಹಳೇ ಒಡಂಬಡಿಕೆಯಲ್ಲಿ ಮಹಾಯಾಜಕನ ಬಳಿಗೆ ಪಾಪ ಪರಿಹಾರದ ಯಜ್ಞಗಳನ್ನು, ಅಪರಾಧ ಪರಿಹಾರ ಯಜ್ಞಗಳನ್ನು ಅರ್ಪಿಸಿ ದೇವಾಲಯದೊಳಗೆ ತೆಗೆದುಕೊಂಡು ಹೋಗಿ ಅವುಗಳನ್ನಲ್ಲಿಟ್ಟರೆ ಅಲ್ಲಿ ಅವುಗಳನ್ನು ದಹಿಸಿ ನಮ್ಮ ಪಕ್ಷದಲ್ಲಿ ಮಹಾಯಾಜಕನು ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗಿ ಅದು ಕೂಡ ವರ್ಷಕ್ಕೊಂದು ಸಾರಿ ಮಾತ್ರ ವಿಜ್ಞಾಪನೆ ಮಾಡುತ್ತಾ ಇದ್ದ. ಆ ಕಾಲದ ಯಾಜಕರು ಬಲಿ ಅರ್ಪಿಸುತ್ತಾ ಇದ್ರು. ಆದರೆ ನಮಗಿರುವ ಮಹಾಯಾಜಕನು ನಮ್ಮ ಕರ್ತನಾದ ಯೇಸುಕ್ರಿಸ್ತನಾಗಿದ್ದಾರೆ. ಈ ಲೋಕದ ಯಾಜಕರು ನಮ್ಮ ಪಾಪಗಳನ್ನು ಪರಿಹಾರ ಮಾಡಲಿಕ್ಕಾಗೋದಿಲ್ಲ. ನಮ್ಮ ಪಕ್ಷದಲ್ಲಿ ದೇವರ ಮುಂದೆ ವಿಜ್ಞಾಪನೆ ಮಾಡಲಿಕ್ಕಾಗೋದಿಲ್ಲ. ಆದರೆ ನಮ್ಮ ಯೇಸು ನಮ್ಮಂತೆಯೇ ಈ ಲೋಕಕ್ಕೆ ಬಂದು ದೇವರಿಗೂ ನಮಗೂ ಮಧ್ಯದಲ್ಲಿರುವಂತಹ ಆ ಮಧ್ಯದ ಗೋಡೆಯನ್ನು ಒಡೆದು ಹಾಕಿ ದೂರದಲ್ಲಿರುವ ನಮ್ಮನ್ನು ಸಮೀಪಸ್ಥರನ್ನಾಗಿ ಮಾಡಿ ದೇವರೊಂದಿಗೆ ನಮ್ಮನ್ನು ಸಮಾಧಾನಪಡಿಸಿದ್ದಾರೆ. ಆ ಯೇಸು ನಮ್ಮನ್ನು ಎಷ್ಟೋ ಪ್ರೀತಿಸುತ್ತಾರೆ. ಆದುದರಿಂದ ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ. ಯಾಕೆಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪ ಇಲ್ಲದವನು ಅಲ್ಲವಲ್ಲ. ಏನಂತೆ? ನಮ್ಮ ಮಹಾಯಾಜಕನು ನಮ್ಮ ಬಲಹೀನತೆಗಳಲ್ಲಿ ಸಹಾನುಭೂತಿಯುಳ್ಳವನಾಗಿದ್ದಾನೆ. ದೇವರು ಪರಲೋಕದಲ್ಲಿರ್ತಾರೆ. ದೇವರಿಗೆ ಏನು ಅರ್ಥ ಆಗುತ್ತೆ ನಮ್ಮ ಬಾಧೆ ಅಂದ್ಕೊಳ್ತೀರಾ? ಅದಕ್ಕೆ ಆತನು ರಕ್ತ ಮಾಂಸಧಾರಿಯಾಗಿ ಈ ಲೋಕಕ್ಕೆ ಬಂದು ನಮ್ಮಂತೆ ಮಾನವನಾಗಿ ಜೀವಿಸಿದ್ರು. ಎಂತಹ ದೊಡ್ಡ ದೇವರು ನೋಡಿ. ದೇವರೊಂದಿಗೆ ಸಮಾನವಾಗಿ ಕೂತ್ಕೊಳ್ಳುವ ಭಾಗ್ಯವನ್ನು ಬಿಟ್ಟು ಮನುಷ್ಯನ ಸ್ವರೂಪವನ್ನು ಧರಿಸಿ ದಾಸನಂತೆ ತನ್ನನ್ನು ತಾನು ತಗ್ಗಿಸಿಕೊಂಡು ನಮ್ಮ ಪಾಪಗಳಿಗೋಸ್ಕರ ಪ್ರಾಯಶ್ಚಿತ್ತವಾಗಿ ತನ್ನ ಪ್ರಾಣವನ್ನೇ ಕೊಟ್ಟ ಕರ್ತನು. ಆತನಂದ್ರೆ ನನಗೆ ಬಹಳ ಇಷ್ಟ. ಆತನೇ ನನ್ನ ರಕ್ಷಕನು, ನನ್ನ ಒಡೆಯನು. ನಾನೀ ದಿನ ಏನಾಗಿದ್ದೇನೋ ಆತನ ಕೃಪೆಯಿಂದಲೇ ಆಗಿದ್ದೇನೆ ಎಂದು ನಾನು ನಂಬುತ್ತಿದ್ದೇನೆ. ನೀವು ನಂಬಬೇಕು. ಪ್ರತಿಯೊಬ್ಬರಿಗೂ ಎಲ್ಲರಿಗೋಸ್ಕರ ಆತನು ಪ್ರಾಣವನ್ನು ಕೊಟ್ಟಿದ್ದಾನೆ. ಕೇವಲ ಒಬ್ಬರಿಗೋಸ್ಕರವಲ್ಲ, ಎಲ್ಲರಿಗೋಸ್ಕರ. ಆತನು ಒಂದೇ ಸಾರಿ ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವ ದೇವರ ಕುರಿಮರಿಯಾಗಿ ಲೋಕಕ್ಕೆ ಬಂದನು.
ಆತನು ಎಲ್ಲಾ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು. ವಾಕ್ಯ ನೋಡಿ, ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಆದರೆ ಪಾಪ ಮಾತ್ರ ಮಾಡಲಿಲ್ಲ. ಆತನು ಎಲ್ಲಾ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧಿಸಲ್ಪಟ್ಟನು. ನಾವು ಬಹಳಷ್ಟು ಸಾರಿ ಹೇಳ್ತೇವೆ, ನಮಗಿದು ಶೋಧನೆ ಇದೆ, ಅದು ಶೋಧನೆ ಇದೆ ಎಂಬುದಾಗಿ. ಇದೊಂದು ಹೋರಾಟವಾಗಿದೆ, ಇದೊಂದು ಕಷ್ಟವಾಗಿದೆ. ಈ ನಿಂದೆ ಹೇಗೆ ಸಹಿಸಬೇಕು, ಈ ಅವಮಾನ ಹೇಗೆ ಸಹಿಸಬೇಕು, ಈ ಹಸಿವೆ ಹೇಗೆ ಸಹಿಸಬೇಕು, ಈ ಕಣ್ಣೀರು ಹೇಗೆ ಎದುರಿಸಬೇಕು. ಸರ್ವ ವಿಷಯದಲ್ಲಿ ಯೇಸು ಕೂಡ ನೋಡಿ ಕಣ್ಣೀರು ಸುರಿಸಿದ್ದಾರೆ. ಆತನು ಕೂಡ ಹಸಿವೆಯಿಂದಿದ್ರು. ಆತನು ಬೆವರು ಸುರಿಸಿದಾನೆ. ಆತನು ಆಯಾಸಗೊಂಡನು. ಎಲ್ಲಾ ವಿಷಯಗಳಲ್ಲಿ ನಿಂದಿಸಲ್ಪಟ್ಟನು, ಹಿಂಸಿಸಲ್ಪಟ್ಟನು, ದೂಷಿಸಲ್ಪಟ್ಟನು, ಅವಮಾನಪಡಿಸಲ್ಪಟ್ಟನು. ಎಲ್ಲಾ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಆದರೆ ನಮ್ಮ ಹಾಗೆ ಶೋಧನೆಗೆ ಒಳಗಾಗಲಿಲ್ಲ. ನಮ್ಮ ಹಾಗೆ ಆತನು ಪ್ರತಿಸ್ಪಂದಿಸಲಿಲ್ಲ. ಆದರೆ ಕೆಟ್ಟತನವನ್ನು ಒಳ್ಳೆತನದಿಂದ ಜಯಿಸಿ, ದ್ವೇಷವನ್ನು ಪ್ರೀತಿಯಿಂದ ಜಯಿಸಿ, ಪಾಪಕ್ಕೆ ಪರಿಹಾರವಾಗಿ ತನ್ನ ಪ್ರಾಣವನ್ನೇ ಕೊಟ್ಟ ಕರ್ತನಾಗಿದ್ದಾರೆ. ಆತನು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ನಮ್ಮನ್ನು ಅರ್ಥ ಮಾಡಿಕೊಳ್ಳಬಲ್ಲರು ನಮ್ಮ ಯೇಸು. ಯಾಕೆಂದರೆ ನಮ್ಮಂತೆಯೇ ಇದ್ದನು ಆತನು, ನಮ್ಮ ಹಾಗೆಯೇ ಈ ಲೋಕಕ್ಕೆ ಬಂದನು. ನಮ್ಮ ಹಾಗೆ ಅಂದ್ರೆ ನಮ್ಮಂತೆ ಪಾಪ ಸ್ವಭಾವವುಳ್ಳಾತನಲ್ಲ. ಪುರುಷ ಸಂಪರ್ಕದಿಂದ ನಾವೆಲ್ಲರೂ ಜನಿಸಿದ್ದೇವೆ. ಆದರೆ ಆತನು ಕನ್ಯೆಯಾದ ಮರಿಯಳ ಗರ್ಭದಲ್ಲಿ ಜನಿಸಿದ್ದಾನೆ. ಪಾಪ ಇಲ್ಲದವನಾಗಿದ್ದಾನೆ, ಮೇಲಿನಿಂದ ಇಳಿದು ಬಂದಾತನಾಗಿದ್ದಾನೆ. ಆದರೆ ಸರ್ವ ವಿಷಯದಲ್ಲಿಯೂ ನಮ್ಮಂತೆ ಶೋಧಿಸಲ್ಪಟ್ಟರು. ಅವೆಲ್ಲವುಗಳಲ್ಲಿ ಜಯ ಹೊಂದಿದನು. ನೋಡಿ ಪ್ರಿಯರೇ, ಟೈಫಾಯ್ಡ್ ಜ್ವರ ಬಂದಿದವರಿಗೆ ಆ ಟೈಫಾಯ್ಡ್ ಜ್ವರ ಹೇಗಿರುತ್ತೆ ಎಂದು ಗೊತ್ತಾಗ್ತದೆ. ಕೊರೋನಾ ಸೋಂಕಿಗೆ ಒಳಗಾಗಿ ಚೇತರಿಸಿಕೊಂಡವರು ಹೇಳ್ತಿದ್ದಾರೆ ನೋಡಿ, ಅದು ಎಷ್ಟು ಭಯಂಕರವಾಗಿತ್ತು ಎಂದು. ಸೋಂಕಿಗೆ ಒಳಗಾಗದವರು ಏನು ಹೇಳ್ತಾರೆ? ಏನೂ ಹೇಳಲಿಕ್ಕಾಗಲ್ಲ. ಹಾಗೆಯೇ ದೇವರು ನಮ್ಮಂತೆ ಎಲ್ಲಾ ವಿಷಯಗಳಲ್ಲಿಯೂ ಕೂಡ ನೀವು ಯಾವ ಯಾವ ಶೋಧನೆಗೆ ಗುರಿಯಾಗ್ತಿದ್ದೀರೋ ಅದೇ ಶೋಧನೆಗಳನ್ನು ಆತನು ಹಾದು ಹೋಗಿರುವುದರಿಂದ ನಿಮ್ಮ ಬಾಧೆಯಲ್ಲಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಬಲ್ಲನು, ನಿಮ್ಮನ್ನು ಆಧರಿಸಬಲ್ಲನು, ನಿಮ್ಮನ್ನು ಬಿಡಿಸಬಲ್ಲನು. ಹಲ್ಲೆಲೂಯ! ನಮ್ಮ ಕರ್ತನು ನಮ್ಮನ್ನು ಬಿಡಿಸಲು ಶಕ್ತನಾಗಿದ್ದಾನೆ. ನಮಗೆ ಯಾವುದೇ ರೀತಿಯ ಸಹಾಯ ಮಾಡಲು ಶಕ್ತನಾಗಿದ್ದಾನೆ. ಅದಕ್ಕೆ ಯೇಸುವಿನಲ್ಲಿ ನಂಬಿಕೆ ಇಡೀರಿ. ನಿಮ್ಮ ಸಮಸ್ಯೆಗಳಲ್ಲಿ, ನಿಮ್ಮ ಹೋರಾಟಗಳಲ್ಲಿ, ನಿಮ್ಮ ಶೋಧನೆಗಳಲ್ಲಿ ಕರ್ತನ ಸನ್ನಿಧಿಯಲ್ಲಿ ಮೊಳಕಾಲೂರಿ ಪ್ರಾರ್ಥಿಸಿರಿ. ಆತನ ಸನ್ನಿಧಿಯಲ್ಲಿ ಆತನ ಚಿತ್ತಕ್ಕೋಸ್ಕರ ಹುಡುಕಾಡಿರಿ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ದೊರಕುತ್ತವೆ, ನಿಮ್ಮ ಸಮಸ್ಯೆಗಳಿಗೆ ಪರಿಷ್ಕಾರ ದೊರಕುತ್ತವೆ. ಯಾಕೆಂದರೆ ಆತನು ಅನುಭವದಿಂದ ನಮ್ಮಂತಹ ಶೋಧನೆಗಳಿಂದ ಹೊರಗೆ ಬಂದು ನಮಗೂ ಕೂಡ ಜಯಶಾಲಿಗಳನ್ನಾಗಿ ಮಾಡುವುದಕ್ಕೋಸ್ಕರ ತನ್ನ ರಕ್ತವನ್ನೇ ಸುರಿಸಿರುವ ಕರ್ತನಾಗಿದ್ದಾರೆ. ಮತ್ತೊಮ್ಮೆ ಓದುತ್ತೇನೆ. ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯಲ್ಲಿ ಅನುತಾಪ ಇಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಆದರೆ ಪಾಪ ಮಾತ್ರ ಮಾಡಲಿಲ್ಲ. ಆದುದರಿಂದ ನಾವು ಕನಿಕರಿಸಲ್ಪಟ್ಟು ಸಮಯೋಚಿತವಾದ ಸಹಾಯಕ್ಕೋಸ್ಕರ ಕೃಪೆ ಹೊಂದುವ ಹಾಗೆ ಧೈರ್ಯದಿಂದ ಕೃಪಾಸನದ ಮುಂದೆ ಹೋಗೋಣ. ಎಲ್ಲಾ ವಿಷಯಗಳಲ್ಲಿ ಆತನು ಶೋಧಿಸಲ್ಪಟ್ಟು ಪಾಪ ಮಾತ್ರ ಮಾಡಲಿಲ್ಲ. ಆದುದರಿಂದ ನಮ್ಮನ್ನು ಆತನು ಕನಿಕರಿಸುತ್ತಾನೆ. ನಮಗೆ ಸಮಯೋಚಿತವಾದಂತಹ ಸಹಾಯ ಮಾಡುವುದಕ್ಕಾಗಿ ಆತನು ಸಿದ್ಧನಾಗಿದ್ದಾನೆ. ಸಮಯೋಚಿತವಾದ ಸಹಾಯ. ರೋಗದಿಂದ ಇರುವವನಿಗೆ ಬೇಕಾದದ್ದು ದುಡ್ಡಲ್ಲ ಪ್ರಿಯರೇ, ಚಿಕಿತ್ಸೆ ಬೇಕು. ಹಸಿವೆಯಲ್ಲಿದ್ದವನಿಗೆ ಬೇಕಾದದ್ದು ಬಂಗಾರದ ಮುದ್ದೆ ಅಲ್ಲ ಬಾಯಲ್ಲಿಡಬೇಕಾದದ್ದು, ಅವನಿಗೆ ಬೇಕಾದದ್ದು ಆಹಾರದ ಮುದ್ದೆ. ಅದೇ ರೀತಿಯಾಗಿ ಚಳಿಯಲ್ಲಿರುವವನಿಗೆ ಬೆಚ್ಚತನ ಬೇಕು, ಬಿಸಿಲಲ್ಲಿರುವವನಿಗೆ ತಂಪು ಬೇಕು. ಯಾವ ಸಮಯಕ್ಕೆ ಯಾವುದು ಬೇಕಾಗುತ್ತದೋ ಅದನ್ನು ಹೊಂದಿಕೊಂಡಿರುವುದೇ ನಿಜವಾದ ಆಶೀರ್ವಾದ. ಎಲ್ಲವೂ ನಮಗಿವೆ, ಆದರೆ ಏನೂ ಇಲ್ಲದ ಪರಿಸ್ಥಿತಿಯಲ್ಲಿ ಅನೇಕ ಸಾರಿ ಅವಶ್ಯಕತೆ ಇಲ್ಲದ ಪರಿಸ್ಥಿತಿಗಳನ್ನು ನಾವು ಎದುರಿಸುತ್ತೇವಲ್ಲವೇ? ಆದರೆ ಯೇಸುವನ್ನು ಹೊಂದಿಕೊಂಡಂಥವನಿಗೆ ಯಾವ ಸಮಯದಲ್ಲಿ ಯಾವುದು ಬೇಕಾಗುತ್ತದೋ ಅದನ್ನೇ ಯೇಸು ಕೊಡ್ತಾರೆ. ಸಮಯೋಚಿತವಾದ ಸಹಾಯ. ಮನಸ್ಸಲ್ಲಿಟ್ಕೊಳ್ಳಿ ಈ ಮಾತು. ಸಮಯೋಚಿತವಾದ ಸಹಾಯ. ಯಾವಾಗ ನಿಮಗೆ ಆದರಣೆ ಬೇಕೋ, ಯಾವಾಗ ನಿಮಗೆ ಸಂತೈಸುವಿಕೆ ಬೇಕೋ, ಯಾವಾಗ ನಿಮಗೆ ಸ್ವಸ್ಥತೆ ಬೇಕೋ, ಯಾವಾಗ ನಿಮಗೆ ಹಣದ ಸಹಾಯ ಬೇಕೋ, ಯಾವಾಗ ನಿಮಗೆ ಮಾರಲ್ ಸಪೋರ್ಟ್ ಬೇಕೋ, ಯಾವಾಗ ನಿಮ್ಮ ಕಣ್ಣೀರು ಒರೆಸಲ್ಪಡಬೇಕೋ, ಯಾವಾಗ ನಿಮಗೆ ಗದರಿಕೆ ಬೇಕೋ, ಯಾವಾಗ ನಿಮಗೆ ತಿದ್ದುಪಾಟು ಬೇಕೋ,
ಅದನ್ನು ತಕ್ಕ ಸಮಯದಲ್ಲಿ ಕೊಡುವುದಕ್ಕಾಗಿ ದೇವರು ತನ್ನ ಕಣ್ಣುದೃಷ್ಟಿ ನಮ್ಮ ಮೇಲಿಟ್ಟಿದ್ದಾರೆ. ನಮಗೆ ಸಹಾಯ ಮಾಡುವಾತನಾಗಿ ಇದ್ದಾರೆ. ಸಮಯೋಚಿತವಾದ ಸಹಾಯಕ್ಕೋಸ್ಕರ ನಾವು ದೇವರ ಕೃಪೆಯನ್ನು ಹೊಂದುವವರಾಗಿರಬೇಕು. ನಮಗೆ ಅರ್ಹತೆ ಇಲ್ಲ ಪ್ರಿಯರೇ, ಅದಕ್ಕೆ ಪೇಮೆಂಟ್ ಇಲ್ಲ. ಯಾವತ್ತೇ ಆಗಲಿ ಯಾರೇ ಆಗಲಿ ನಮಗೆ ಸಹಾಯ ಮಾಡಿದಾಗ ಬಿಲ್ ಕಟ್ಟಬೇಕಾಗತ್ತೆ. ಕೌನ್ಸಿಲಿಂಗ್ ತೆಗೆದುಕೊಳ್ಳೋದಾದ್ರೆ ಅವರಿಗೆ ಪೇ ಮಾಡಬೇಕು. ಒಂದು ಟ್ಯೂಷನ್ ತೆಗೆದುಕೊಂಡ್ರೆ ಅವರಿಗೆ ಫೀಸ್ ಕಟ್ಟಬೇಕು. ಒಬ್ರು ಫಿಸಿಯೋಥೆರಪಿ ಮಾಡೋದಾದ್ರೆ ದಿನಾಲು ಬಂದು ಮಾಡುವವರಿಗೆ ನಾವು ದುಡ್ಡು ಕಟ್ಟಬೇಕು. ಆದರೆ ಯೇಸು ಏನ್ ಬೇಕಾದ್ರೂ ಮಾಡ್ತಾರೆ, ಯಾವ ಪೇಮೆಂಟ್ ಇಲ್ಲದೆ ಮಾಡ್ತಾರೆ, ಕೃಪೆಯಿಂದ ಮಾಡುತ್ತಾರೆ. ನಿಮಗೆ ಆ ಅರ್ಹತೆ ಇಲ್ಲ, ಆದರೆ ದೇವರು ತನ್ನ ಕೃಪೆಯಿಂದ ನಿಮಗೆ ಸಹಾಯ ಮಾಡುವಾತನಾಗಿದ್ದಾರೆ, ಉಪಕಾರ ಮಾಡುವಾತನಾಗಿದ್ದಾರೆ. ನಮ್ಮ ದೇವರು ಎಷ್ಟು ದೊಡ್ಡ ದೇವರು ನೋಡಿ. ಆತನ ದಯೆಯಿಂದ ಸಮಯೋಚಿತವಾದ ಸಹಾಯ ಹೊಂದುವ ಹಾಗೆ ನಾವು ಧೈರ್ಯದಿಂದ ಆತನ ಕೃಪಾಸನದ ಮುಂದೆ ಹೋಗೋಣ. ಬಹಳಷ್ಟು ಜನ ಪಾಪ ಮಾಡುವಾಗ, ತಪ್ಪು ಮಾಡುವಾಗ ಹೇಡಿಗಳಾಗುತ್ತಾರೆ. ನಮ್ಮ ಮನಸ್ಸು ಸರಿಯಾಗಿಲ್ಲದಿರುವಾಗ ನೋಡ್ರಿ ನಮಗೆ ಭಯ ಆಗುತ್ತೆ. ಈವನ್ ಮಕ್ಕಳ ವಿಷಯದಲ್ಲಿ ನೋಡಿ, ಅವ್ರಿಗೇನಾದ್ರೂ ಸಣ್ಣ ಪೆಟ್ಟಾಗುವಾಗ ತಂದೆಗಾಗಲಿ ತಾಯಿಗಾಗಲಿ ಹೇಳಿದ್ರೆ ಎಲ್ಲಿ ಗದರಿಸ್ತಾರೇನೋ ಎಂದು ಭಯಪಟ್ಟು ಕೆಲವರು ಹೇಳಲಾರದೆ ಆ ಗಾಯ ಮುಚ್ಚಿಟ್ಕೊಂಡು ಕೊಳೆಯಲು ಬಿಡ್ತಾರೆ. ನಿಜವಾದ ತಂದೆ ಬಹುಶಃ ಗದರಿಸುತ್ತಾನೇನೋ, ಆದರೆ ಆ ಮಗನಿಗೆ ಬೇಕಾದ ಚಿಕಿತ್ಸೆ ಕೊಡಿಸಿ ತಕ್ಷಣ ಆ ಮಗನು ವಾಸಿಯಾಗುವಂತೆ ಮಾಡ್ತಾನಲ್ಲವೇ? ನಮ್ಮ ಕರ್ತನ ಬಳಿಗೂ ಕೂಡ ನಾವು ಹೋಗುವಾಗ ಆತನು ನಮ್ಮನ್ನು ಗದರಿಸುವ ಆತನು ಮಾತ್ರವಲ್ಲ, ನನ್ನ ಬಳಿಗೆ ಬರುವವರನ್ನು ಎಂದಿಗೂ ತಳ್ಳಿ ಬಿಡುವುದಿಲ್ಲ ಎಂಬ ಕರ್ತನಿದ್ದಾನಲ್ಲವೇ? ಅದಕ್ಕೆ ಪಾಪವು ಹೇಡಿತನವನ್ನು ತರುತ್ತದೆ, ಆದರೆ ದೇವರು ಶಕ್ತಿಯನ್ನು, ಬಲವನ್ನು, ಇಂದ್ರಿಯ ನಿಗ್ರಹವುಳ್ಳ ಆತ್ಮಗಳನ್ನೇ ಕೊಟ್ಟಿದ್ದಾರೆ ಹೊರತು ಹೇಡಿತನದ ಆತ್ಮ ಕೊಡಲಿಲ್ಲ. ದಾರಿ ತಪ್ಪಿ ಹೋದ ಮಗನು ಎಲ್ಲವನ್ನೂ ಕಳೆದುಕೊಂಡಾಗ ತಂದೆ ಮುಖ ಹೇಗೆ ನೋಡಲು ಇಚ್ಛಿಸಿದ? ಹೇಗೆ ನೋಡ್ಲಿಕ್ಕಾಗತ್ತೆ ಹೇಳ್ರಿ? ಭಯಪಡುತ್ತಾನೆ, ಎಲ್ಲಿ ತಂದೆ ಹುಡಿಯುತ್ತಾನೇನೋ, ತಳ್ಳುತ್ತಾನೇನೋ. ಆದರೂ ಸಹ ನನ್ನ ತಂದೆ ಪ್ರೀತಿಯುಳ್ಳವನಾಗಿದ್ದಾನೆ, ನನ್ನ ತಂದೆ ಕ್ಷಮಿಸುವ ಹೃದಯವುಳ್ಳವನಾಗಿದ್ದಾನೆ ಎಂಬ ನಂಬಿಕೆಯಿಂದ ಬರುತ್ತಾನೆ. ಅವನು ತಿರುಗಿ ಬಂದಾಗ ತಂದೆ ಅವನನ್ನು ಗದರಿಸಲಿಲ್ಲ, ಅವನನ್ನು ತಳ್ಳಿಬಿಡಲಿಲ್ಲ. ಅವನ ಬಳಿಗೆ ಹೋಗಿ ಮುದ್ದಿಟ್ಟು ಅಪ್ಪಿಕೊಂಡು ಮನೆಯೊಳಗೆ ಕರೆದೊಯ್ತಾನೆ. ಕಳೆದುಕೊಂಡದನ್ನೆಲ್ಲ ತಿರುಗಿ ಕೊಡ್ತಾನೆ. ಈ ದಿನ ನೀವೆಷ್ಟೇ ದೊಡ್ಡ ಪಾಪಿಯಾಗಿದ್ರು, ಎಷ್ಟೇ ಸಾರಿ ದೇವರನ್ನು ಬಾಧೆಪಡಿಸಿದ್ರು, ಮತ್ತೆ ದೇವರಿಗೆ ಹೇಗೆ ಸಹಾಯ ಕೇಳಲಿ, ಮತ್ತೆ ದೇವರ ಬಳಿಗೆ ಯಾವ ಮುಖದೊಂದಿಗೆ ಹೋಗಲಿ ಎಂದು ಹೇಳಬೇಡಿ. ದಾವೀದನು ಹೇಳ್ತಾನೆ, ನನ್ನ ಮುಖಕ್ಕೆ ನಾಚಿಕೆಯೇ ಕಡಿಮೆ ಆಯಿತೆಂದು. ಈಗ ನಾಚಿಕೆಗೇಡಿನ ಮುಖದೊಂದಿಗೆ ನಿನ್ನ ಬಳಿಗೆ ಬರ್ತೇನೆ ದೇವರೇ, ನೀನೇ ನನಗೆ ಸಹಾಯ ಮಾಡೆಂದು ಪ್ರಾರ್ಥಿಸುತ್ತಾನಲ್ಲವೇ? ಅದಕ್ಕೆ ಯಾವುದೇ ಪರಿಸ್ಥಿತಿಯಲ್ಲಾಗಲಿ ನಿಮ್ಮನ್ನು ತಳ್ಳಿಬಿಡದಂತಹ ಕರ್ತನಿರೋದ್ರಿಂದ, ನೀವು ತಿಳಿದು ಮಾಡಿದೀರೋ, ತಿಳಿಯದೆ ಮಾಡಿದೀರೋ, ಅಜ್ಞಾನದಿಂದ ಮಾಡಿದೀರೋ, ಅವಿಶ್ವಾಸದಿಂದ ಮಾಡಿದೀರೋ, ಚಿಕ್ಕಿನೊಳಗೆ ಸಿಕ್ಕಾಕೊಂಡು ಈಗ ಯಾವ ಮುಖ ಇಟ್ಕೊಂಡು ಈಗ ಹೇಗೆ ದೇವರ ಬಳಿಗೆ ಹೋಗಲಿ ಅಂದುಕೊಳ್ಳುವುದು ಅಗತ್ಯವಿಲ್ಲ. ಆತನ ಕೈಗಳು ಚಾಚಲ್ಪಟ್ಟದಾಗಿವೆ, ಕಿವಿಗೊಡಲಲ್ಲದವರಿಗಾಗಿ ದಿನವಿಡೀ ಕೈ ಚಾಚಿದ್ದೇನೆ ಎಂದು ಹೇಳಿದಾರಲ್ಲವೇ? ಆತನ ಕೃಪಾಸನ ಬಳಿಗೆ ನೀವು ಬರೋದಾದ್ರೆ ನಿಮಗೆ ಸಮಯೋಚಿತವಾದ ಸಹಾಯ ಮಾಡಲು, ನಿಮ್ಮ ಕಣ್ಣೀರನ್ನು ಒರೆಸಲು, ನಿಮ್ಮನ್ನು ಸ್ವಸ್ಥಪಡಿಸುವುದಕ್ಕಾಗಿ, ನಿಮಗೆ ಸಮಾಧಾನ ಕೊಡುವುದಕ್ಕಾಗಿ, ನಿಮಗೆ ಸರಿಯಾದ ಸಲಹೆ ಕೊಟ್ಟು, ನಿಮಗೆ ಆಲೋಚನೆ ಹೇಳಿ, ನಿಮ್ಮನ್ನು ನಡೆಸುವುದಕ್ಕಾಗಿ ನನ್ನ ಯೇಸು ಸಿದ್ಧವಾಗಿದ್ದಾರೆ. ಧೈರ್ಯದಿಂದ ಆತನ ಕೃಪಾಸನದ ಮುಂದೆ ಸೇರಿ ಬರೋಣ. ಆತನ ಕೃಪಾಸನ ಎಲ್ಲಿದೆ? ಯಾವುದೋ ಒಂದು ಟೆಂಪಲ್ಗಾಗಲಿ ಆಕಾಶದೊಳಗಾಗಲಿ ಹೋಗುವ ಅಗತ್ಯವಿಲ್ಲ. ಕೃಪೆಯುಳ್ಳಂತಹ ದೇವರು ನೀವು ಎಲ್ಲಿ ಕಣ್ಣು ಮುಚ್ಚಿಕೊಂಡು ನಂಬಿಕೆಯಿಂದ ಪ್ರಾರ್ಥಿಸುತ್ತೀರೋ ಅಲ್ಲಿಯೇ ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡಬಲ್ಲಾತನಾಗಿದ್ದಾನೆ. ನಿಮ್ಮ ಜೀವಿತದಲ್ಲಿ ಯಾವ ರೀತಿಯಾಗಿ ಶೋಧಿಸಲ್ಪಡ್ತಾ ಇದ್ದೀರೋ, ಯಾವ ರೀತಿ ವೇದಿಸಲ್ಪಡ್ತಾ ಇದ್ದೀರೋ ಯಾರಿಗೂ ಹೇಳಿಕೊಳ್ಳಲಾಗದ, ಯಾವ ಪಾಪಕ್ಕೆ ಬಂಧಿತರಾಗಿದ್ದೀರೋ, ಎಷ್ಟು ಸೈತಾನನಿಗೆ ಒಳಗಾಗಿದ್ದೀರೋ, ಯಾವ ರೀತಿ ಸೈತಾನನಿಂದ ನರಳಾಡುತ್ತಿದ್ದೀರೋ ಅದೆಲ್ಲ ದೇವರಿಗೆ ಗೊತ್ತು. ನನಗೆ ಯಾರು ಬಿಡಿಸುತ್ತಾರೆ ಎಂದು ಅಂತರಾತ್ಮದಲ್ಲಿ ನಿಮ್ಮೊಳಗೆ ನೀವೇ ದುಃಖಪಡುತ್ತಾ ಕುಗ್ಗಿ ಹೋಗುತ್ತಾ ಇದ್ದೀರೇ ಹೊರತು, ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ನೋಡ್ರಿ. ದೇವರೇ, ನಿಮ್ಮ ಕೃಪೆಯಿಂದ ಏನನ್ಬೇಕು, ನಿಮ್ಮ ಕೃಪೆಯಿಂದ ಕನಿಕರಿಸಿರಿ ಎಂದು ಹೀಗೆ ನಂಬಿಕೆಯಿಂದ ಕೂಗಿಕೊಂಡು ನೋಡ್ರಿ. ಸಮಯೋಚಿತ ಸಹಾಯವನ್ನು ನಿಮಗೆ ಮಾಡುವುದು ಮಾತ್ರವಲ್ಲದೆ ನಿಮ್ಮ ಬದುಕನ್ನು ಮಾರ್ಪಡಿಸುವುದಕ್ಕಾಗಿ ನಿಮ್ಮನ್ನು ಅಪ್ಪಿಕೊಂಡು ನೀವು ಕಳೆದುಕೊಂಡ ಆಶೀರ್ವಾದಗಳನ್ನೆಲ್ಲ ನಿಮಗೆ ಅನುಗ್ರಹಿಸಿ ತನ್ನ ಸಾಕ್ಷಿಯಾಗಿ ನಿಮ್ಮನ್ನು ನಿಲ್ಲಿಸಿಕೊಳ್ಳುವುದಕ್ಕಾಗಿ ಕರ್ತನು ಸಿದ್ಧವಾಗಿದ್ದಾರೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಎಷ್ಟೋ ಸಾರಿ ದೇವರೇ ನಮಗೆ ಸಲಹೆ ಕೊಡಲು ಯಾರೂ ಇಲ್ಲದಕ್ಕೆ, ಏನ್ ಮಾಡಬೇಕೆಂದು ಗೊತ್ತಿಲ್ಲದ ಪರಿಸ್ಥಿತಿಯಲ್ಲಿ ಮತ್ತಷ್ಟು ಹೆಚ್ಚು ಚಿಕ್ಕಿನಲ್ಲಿ ಸಿಕ್ಕಿಬಿದ್ದು ನಮ್ಮ ಜೀವಿತ ಸಮಸ್ಯೆಗೆ ಗುರಿಪಡಿಸಿಕೊಂಡೆವು.
ನಮ್ಮನ್ನು ಪ್ರೀತಿಸುವಂತಹ ದೇವರು ನೀವಾಗಿದ್ದೀರೆಂದು, ಕ್ಷಮಿಸುವ ದೇವರು ನೀವಾಗಿದ್ದೀರೆಂದು, ನಿಮ್ಮ ಪಾದ ಸನ್ನಿಧಿಗೆ ಸೇರಿ ಬರುವುದಾದರೆ ಸಮಯೋಚಿತವಾದ ಸಹಾಯ ತಕ್ಕ ಸಮಯದಲ್ಲಿ ನಮಗೆ ದೊರಕುತ್ತದೆ ಎಂದು ನಾವು ನಂಬುತ್ತಿದ್ದೇವೆ. ದೇವರೇ, ಈ ದಿನ ಮೊದಲುಗೊಂಡು ಈಗೋ ಈ ವಾಕ್ಯ ಕೇಳಿದ ಪ್ರತಿಯೊಬ್ಬರಿಗೂ ಮನುಷ್ಯರನ್ನು ನಂಬುವುದಕ್ಕಿಂತ ಯೆಹೋವನನ್ನೇ ಆಶ್ರಯಿಸುವುದು ಒಳ್ಳೆಯದು. ಆದುದರಿಂದ ದೈವ ಚಿತ್ತವನ್ನು ಅರಿತು ದೈವ ಸಹಾಯ ಹೊಂದಿ ನಿಮ್ಮ ಸಾಕ್ಷಿಗಳಾಗಿ ಬದುಕಲು ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೆನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ, ಹೊರದೇಶದಿಂದ ಇದ್ದವರು ಸಹ ಇದೇ ನಂಬರಿಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿರಿ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.